ರಾಜ್ಯದ ಇತಿಹಾಸದಲ್ಲೇ ಅತಿ ದೊಡ್ಡ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಬಳ್ಳಾರಿ ಜಿಲ್ಲಾಡಳಿತ ಮಾಡ್ತಾ ಇದೆ. ಕಳೆದ ಕೆಲ ದಿನಗಳಿಂದ ಕಾರ್ಯಾಚರಣೆ ನಡೀತಾ ಇದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಬರೋಬ್ಬರಿ 530 ಕೋಟಿ ಮೌಲ್ಯದ ಸರ್ಕಾರಿ ಆಸ್ತಿಯ ಒತ್ತುವರಿ ತೆರವಾಗಿದೆ. ಕಳೆದ 2 ತಿಂಗಳಲ್ಲಿ ನಡೆದಿರುವಂಥ ಕಾರ್ಯಾಚರಣೆ ಇದು. ಬಳ್ಳಾರಿ ನಗರದಲ್ಲಿರುವಂಥ 111 ಎಕರೆ ಒತ್ತುವರಿ ಪ್ರದೇಶ ತೆರವಾಗಿದೆ. ಇದರಲ್ಲಿ ಸರ್ಕಾರದ ಜಮೀನು, ನಿವೇಶನಗಳು, ಅನಧಿಕೃತವಾಗಿ ಒತ್ತುವರಿ ಮಾಡಿಕೊಂಡಿರೋದು, ಸಾರ್ವಜನಿಕ ಬಳಕೆಗೆ ಮೀಸಲಿಟ್ಟಂತ ಭೂಮಿ ಇದೆಲ್ಲವೂ ಇದೆ. ಇದನ್ನ ಕಾರ್ಯಾಚರಣೆ ನಡೆಸಿ ಒತ್ತುವರಿ ತೆರವು ಮಾಡಲಾಗಿದೆ. ಒತ್ತುವರಿ ತೆರವು ಮಾಡಿದ್ದಾರೆ, ಆದರೆ ಒತ್ತುವರಿ ಮಾಡಿಕೊಂಡವರ ಮೇಲೆ ಕೇಸ್ ಹಾಕಿಲ್ಲ. ಇದೊಂದು ಅನುಮಾನ ಕಾರಣ ಆಗ್ತಾ ಇದೆ. ಯಾಕೆ ಮಾಡಿಲ್ಲ? ಒತ್ತುವರಿ ತೆರವು ಮಾಡಿದಂಥ ಜಿಲ್ಲಾಡಳಿತ ಕೇಸು ಕೂಡ ಹಾಕಬೇಕಲ್ವ ಅತಿಕ್ರಮಣ ಮಾಡಿದವರ ಮೇಲೆ. ಆದರೆ ಕೇಸು ಮಾತ್ರ ಇಲ್ಲಿಯವರೆಗೂ ಕೂಡ ಹಾಕಿಲ್ಲ. ಕಳೆದ ಕೆಲ ದಿನಗಳಿಂದ ಕಾರ್ಯಾಚರಣೆ ನಡೀತಾ ಇದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಬರೋಬ್ಬರಿ 530 ಕೋಟಿ ಮೌಲ್ಯದ ಸರ್ಕಾರಿ ಆಸ್ತಿಯ ಒತ್ತುವರಿ ತೆರವಾಗಿದೆ. ಕಳೆದ 2 ತಿಂಗಳಲ್ಲಿ ನಡೆದಿರುವಂಥ ಕಾರ್ಯಾಚರಣೆ ಇದು. ಬಳ್ಳಾರಿ ನಗರದಲ್ಲಿರುವಂಥ 111 ಎಕರೆ ಒತ್ತುವರಿ ಪ್ರದೇಶ ತೆರವಾಗಿದೆ. ಇದರಲ್ಲಿ ಸರ್ಕಾರದ ಜಮೀನು, ನಿವೇಶನಗಳು, ಅನಧಿಕೃತವಾಗಿ ಒತ್ತುವರಿ ಮಾಡಿಕೊಂಡಿರೋದು, ಸಾರ್ವಜನಿಕ ಬಳಕೆಗೆ ಮೀಸಲಿಟ್ಟಂತ ಭೂಮಿ ಇದೆಲ್ಲವೂ ಇದೆ. ಇದನ್ನ ಕಾರ್ಯಾಚರಣೆ ನಡೆಸಿ ಒತ್ತುವರಿ ತೆರವು ಮಾಡಲಾಗಿದೆ. ಒತ್ತುವರಿ ತೆರವು ಮಾಡಿದ್ದಾರೆ, ಆದರೆ ಒತ್ತುವರಿ ಮಾಡಿಕೊಂಡವರ ಮೇಲೆ ಕೇಸ್ ಹಾಕಿಲ್ಲ. ಇದೊಂದು ಅನುಮಾನ ಕಾರಣ ಆಗ್ತಾ ಇದೆ. ಯಾಕೆ ಮಾಡಿಲ್ಲ? ಒತ್ತುವರಿ ತೆರವು ಮಾಡಿದಂಥ ಜಿಲ್ಲಾಡಳಿತ ಕೇಸು ಕೂಡ ಹಾಕಬೇಕಲ್ವ ಅತಿಕ್ರಮಣ ಮಾಡಿದವರ ಮೇಲೆ. ಆದರೆ ಕೇಸು ಮಾತ್ರ ಇಲ್ಲಿಯವರೆಗೂ ಕೂಡ ಹಾಕಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.